ಅಣ್ಣ ಮೊದ್ಲನೇ ಕಿತ ಮಚ್ಚಿಡ್ದೇವನೇ ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಣ. ನುಗ್ರ ಮನೆಗೆ ಒಬ್ಬೊಬ್ರು ತಲೆನೋ ಅಷ್ಟ್ರ ಮೇಲೆ ಕಡಿರೋ. ಏ ಪುಟಿ, ಟೂಲ್ ಬಾಕ್ಸ್ ಅಲ್ಲೇ ಅಣ್ಣ ಅಲ್ಲೇ ಇದೆ. ಏಯ್, ಎಲ್ಲೋದಯ್ಯ ನೆಜ್ಗಡಿ. ನಮ್ಮಣ್ಣ ಒಳಗೋಗಿ ಒಳಗೋಗಿ. ಕಣ್ಮುಚ್ಕೋ ಕಣ್ಮುಚ್ಕೋ, ಎದ್ಕೊಂಡ್ಬಿಡ್ತೀಯಣ. ಕಣ್ಮುಚ್ಕೋ. ನಮ್ಮಣ್ಣ ಒಂದಿನೂ ನನ್ನ ಹೆಗ್ಲ ಮೇಲೆ ಹೊತ್ಕೊ ತಿರ್ಗಾಡಿಲ್ಲ, ಬಿದ್ದಾಗ ಎತ್ತಿಲ್ಲ, ಅತ್ತ ಕಣ್ಣೀರೋರ್ಸಿಲ್ಲ, ನನ್ ಜೊತೆ ಮುಖ ಕೊಟ್ಟು ಮಾತಾಡ್ಲಿಲ್ಲ, ನನ್ ಬಳುಪ ಹಿಡಿಲಿಲ್ಲ ಅಂತ ನನ್ ಜೊತೆಗೆ ಮಾತು ಬಿಟ್ಬಿಟ್ಟ. ಅವನು ಮಾತಾಡ್ಸೋದಿಕ್ಕೆ ನಾನ್ ಮಚ್ಚಿಡಿಯೋ ತರ ಆಗೋಯ್ತಲ್ರು. ನಮ್ಮ ಅಣ್ಣನ್ ಮುಂದೆ ನಾನೇ ಉಸಿರಾತಲ್ಲ ಅಂತದ್ರಲ್ಲಿ ನನ್ ಮುಂದೆನೆ ನಮ್ಮ ಅಣ್ಣನ್ಗೆ ಮಚ್ಚೆತ್ತಿರೋನು ಮಕ್ಳ. ದೇವ
ನನ್ನ ತಮ್ಮನಿಗೆ ನಮ್ಮ ಫ್ಯಾಮಿಲಿ ಎಷ್ಟು ಮುಖ್ಯನೋ ನನಗೂ ನನ್ನ ತಮ್ಮನ ಜೀವ ಅಷ್ಟೇ ಮುಖ್ಯ. ಏನೋ ಚಿಕ್ಕ ಹುಡುಗ ಗೊತ್ತಿಲ್ಲದೆ ತಪ್ಪ ಮಾತಾಡ್ಬಿಟ್ಟಿದ್ದಾನೆ. ದಯವಿಟ್ಟು ಇದನ್ನ ಇಲ್ಲೇ ಬಿಟ್ಬಿಡೋಣ. ಬೇಕಾದ್ರೆ ನಮ್ ಕುಟುಂಬದ ಸಮೇತ ನಿಮ್ ಕಣ್ಣಿಗೆ ಬೀಳ್ದಾಗೆ ಊರ್ ಬಿಟ್ಟೆ ಹೊಟ್ಟೋಗ್ತೀನಿ. ನೀನ್ ಕೇಳಿದ ತಕ್ಷಣ ಬಿಟ್ ಕಳ್ಸೋಕೆ ನನ್ನೇನ್ ಪುಣ್ಯಕೋಟಿ ಕತೆಲ್ ಬರೋ ಹುಲಿ ಅನ್ಕೊಂಡಿದ್ದೀಯಾ? ನಿನ್ ಫ್ಯಾಮಿಲಿನೆಲ್ಲ ಸುಟ್ಟು ಬೂದಿ ಮಾಡ್ಬೇಕು ಅಂತ ಕಾಯ್ತಿರೋ ಭಸ್ಮಾಸುರ. ದೇವಾ, ನಮ್ 3 ಜನನ್ನ ಹೊಡಿಯಕ್ ನೀ 100 ಜನನ್ನ ಕಳಿಸ್ದೆ. ಅವನ 100 ಜನಕ್ಕೂ ಹೊಡೆದವನೇ. ಅಪ್ಪಿ ತಪ್ಪಿ ನಮ್ ಫ್ಯಾಮಿಲಿ ಮೇಲ್ ಕೈ ಇಟ್ಟೆ ಅಂತ ಅನ್ಕೋ, ನೀನ್ ಹೆಣ ಹೋರಕ್ಕೂ ಜನ ಇಲ್ದಂಗ್ ಮಾಡ್ಬಿಡ್ತಾನ್ ದೇವಾ.